ಫ್ರೆಂಡ್ಸ್, ನಾನು ಇವತ್ತೊಂದು 2 ಕುಚ್ಚು ಬರುವಂಥ ಡಿಸೈನ್ನ ತೋರಿಸ್ತಿದ್ದೀನಿ. ಆ ಡಿಸೈನ್ಗೋಸ್ಕರ ನಾನಿಲ್ಲಿ 10 ನಂಬರ್ ಕ್ರೋಶಾ, ನಾನು ಈ ಡಿಸೈನ್ಗೆ ಈ ರೀತಿ ಕಟ್ಟಿಂಗ್ಸ್ ಇರೋ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ ಮತ್ತು ಸ್ಮಾಲ್ ರೌಂಡ್ ಬೀಡ್ಸ್ನ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡಿದ್ದೀನಿ. ಸೀರೆ ಕಲರ್ ಕಾಂಬಿನೇಷನ್ ಹೀಗಿದೆ. ನಾನು ಇದಕ್ಕೆ ಬಾಡಿ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಫಸ್ಟಿಗೆ ನಾನಿಲ್ಲಿ ಥ್ರೆಡ್ನ ಲಾಕ್ ಮಾಡ್ತಿದ್ದೀನಿ. ಥ್ರೆಡ್ ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಲ ನಾನು ಲಾಕ್ ಮಾಡ್ಕೋತೀನಿ. ಡಬಲ್ ಲಾಕ್ ಆಗಿದೆ. ಈಗ 3 ಚೈನ್ ಹಾಕೋತೀನಿ. 1 2 3 ಚೈನ್ ಹಾಕ್ಕೊಂಡು ನೇರ ನೋಡಿಕೊಂಡು ಲಾಕ್ ಮಾಡ್ತೀನಿ. ಲಾಕ್ ಆಗಿದೆ. ಈಗ ಮತ್ತೆ ನಾನು 3 ಚೈನ್ನ 2 ಸಲ ಹಾಕ್ಕೊಂಡು ಲಾಕ್ ಮಾಡ್ತೀನಿ. ಮತ್ತೆ ಇನ್ನೊಂದು ಸಲ 3 ಚೈನು. ಈಗ ಬೇಸ್ ಲೈನಲ್ಲಿ ನಾನು ಫಸ್ಟು 3 ಸಲ 3 ಚೈನ್ಸ್ ಹಾಕ್ಕೊಂಡು ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಬೀಡ್ಸ್ನ ಸೇರಿಸ್ತೀನಿ. ನೋಡಿ, ಬೀಡ್ಸ್ನ ಈ ರೀತಿ ಹಾಕ್ಕೊಂಡಿದ್ದೀನಿ. ಫಸ್ಟು ಆ ಕಡೆ ಈ ಕಡೆ ರೌಂಡ್ ಸ್ಮಾಲ್ ರೌಂಡ್ ಬೀಡ್ಸು, ಮಧ್ಯದಲ್ಲಿ ಬಿಗ್ ರೌಂಡ್ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಸೀರೆಗೆ ಸೇರಿಸ್ಕೊತಿದ್ದೀನಿ. ಬೀಡ್ ಆ್ಯಡ್ ಆದಮೇಲೆ ನಾನು ಲಾಕ್ ಮಾಡ್ಕೊತಿದ್ದೀನಿ ಬೀಡನ್ನ. ಮತ್ತು ನಾನು ಸೀರೆಗೆ ಲಾಕ್ ಮಾಡ್ತಿದ್ದೀನಿ ನೇರ ನೋಡಿಕೊಂಡು. ನಾನು ಫಸ್ಟಿಗೆ ಇಲ್ಲಿ 3 ಚೈನ್ನ ಹಾಕ್ಕೊಂಡು 3 ಟೈಮ್ಸ್ ಲಾಕ್ ಮಾಡಿದ್ದೀನಿ. ಈಗ ಇಲ್ಲಿ ನಾನು ಅದೇ ರೀತಿ 3 ಚೈನ್ನ 4 ಟೈಮ್ಸು ಹಾಕ್ಕೊಂಡು ಲಾಕ್ ಮಾಡ್ತೀನಿ. 1 2 3. ಮತ್ತು 1 2 3. ಮತ್ತು 1 2 3. ಮತ್ತು ಇನ್ನೊಂದು ಸಲ 1 2 3. ನಾನಿಲ್ಲಿ 4 ಟೈಮ್ಸು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ನಾನು ಬೀಡ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಬೀಡ್ ಆ್ಯಡ್ ಆದಮೇಲೆ ಬೀಡನ್ನ ಲಾಕ್ ಮಾಡಿಕೊಂಡು ಸೀರೆಗೆ ಲಾಕ್ ಮಾಡ್ತಿದ್ದೀನಿ. ಮತ್ತು ನಾನಿಲ್ಲಿ ಇದೇ ರೀತಿ 4 ಟೈಮ್ಸು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. 1 2 3. ನೋಡಿ, ಬೇಸ್ ಲೈನ್ ಈ ರೀತಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ 3 ಟೈಮ್ಸು ನಾನು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ. ಆಮೇಲೆ ಬೀಡ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀಡ್ಸ್ ಆ್ಯಡ್ ಆದಮೇಲೆ ನಾವು 4 ಟೈಮ್ಸು 3 ಚೈನ್ ಹಾಕ್ಕೊಂಡು ಆ್ಯಡ್ ಮಾಡ್ಕೋಬೇಕು. ಎಂಡ್ ತನಕ ಇದೇ ರೀತಿ ಹಾಕ್ಕೊಂಡು ಸೀರೆ ಎಂಡಲ್ಲಿ 3 ಟೈಮ್ಸು, ಬಿಗಿನಿಂಗಲ್ಲಿ ಹೇಗೆ 3 ಟೈಮ್ಸ್ 3 ಚೈನ್ ಬಂದಿತ್ತು ಅದೇ ರೀತಿ ಬರೋ ಥರ ಎಂಡ್ ಮಾಡ್ಕೊಳ್ಳಿ. ನಾನು ಬೇಸ್ ಲೈನ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ನೋಡಿ, ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ. ಎಂಡಲ್ಲಿ ನಾನು 3 ಟೈಮ್ಸು 3 ಚೈನ್ ಬರೋ ರೀತಿ ಎಂಡ್ ಮಾಡಿಕೊಂಡು ನಾನು 3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನೀಗ ಸೆಕೆಂಡ್ ಸ್ಟೆಪ್ನ ಶುರು ಮಾಡ್ತೀನಿ.
ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ನ ಶುರು ಮಾಡ್ತಿದ್ದೀನಿ. ಬಿಗಿನಿಂಗಲ್ಲಿ ನಾವು ಲಾಕ್ ಮಾಡಿದ್ವಲ್ಲ ಅದೇ ಜಾಗದಲ್ಲಿ ಮತ್ತೆ ಲಾಕ್ ಮಾಡ್ತಿದ್ದೀನಿ. 1 ಟೈಮ್ ಲಾಕ್ ಮಾಡ್ತಿದ್ದೀನಿ ಅಷ್ಟೇ. ಲಾಕ್ ಆದಮೇಲೆ ಈಗ ನಾನು ಇಲ್ಲಿ 3 ಚೈನ್ನ ಹಾಕೋತೀನಿ. 1 2 3 ಚೈನ್ ಹಾಕ್ಕೊಂಡು ಇಲ್ಲಿ ನಾವು ಬೇಸ್ ಲೈನಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅಲ್ಲಿಗೇ ಇದನ್ನು ಲಾಕ್ ಮಾಡಬೇಕು. ಮತ್ತೆ ನಾನು 3 ಚೈನ್ ಹಾಕೋತೀನಿ. 1 2 3 ಚೈನ್ ಹಾಕ್ಕೊಂಡು ಇದನ್ನು ಅದೇ ರೀತಿ ಲಾಕ್ ಮಾಡಬೇಕು. ಲಾಕ್ ಆಗಿದೆ ನೋಡಿ. ಇಲ್ಲಿ 2 ಟೈಮ್ಸು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ. ಇಲ್ಲಿ ನಾನು ಕುಚ್ಚು ಹಾಕೋತೀನಿ. 2 3 ಚೈನ್ ಗ್ಯಾಪಲ್ಲೂ ಕೂಡ ನಾನು ಕುಚ್ಚು ಹಾಕೋತೀನಿ. ಈಗ ನೆಕ್ಸ್ಟ್ ನಾವು ಬೀಡ್ ಹಿಂದೆ ಇರೋ ಥ್ರೆಡ್ಡಿಂದ ನಾವು ಆರ್ಚನ್ನ ಮಾಡಬೇಕು. ನಾನು ಇದಕ್ಕೆ ಕ್ರೋಶ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಬೀಡ್ ಹಿಂದೆ ಇದೆಯಲ್ಲ ದಾರ ಅಲ್ಲಿಂದ ಥ್ರೆಡ್ಡನ್ನ ಮುಂದೆ ಕೇಳಿಕೊಂಡು ನಾನಿಲ್ಲಿ 3 ದಾರ ಇರುತ್ತೆ ಕ್ರೋಶ ಮೇಲೆ. ಇವಾಗ ಫಸ್ಟು ನಾನು 2ರಿಂದ ಥ್ರೆಡ್ನ ಹೊರಗಡೆ ತೆಗಿತೀನಿ, ಮತ್ತು ಇನ್ನೆರಡು ಉಳ್ಕೊಳ್ಳುತ್ತೆ, ಅದರಿಂದ ಥ್ರೆಡ್ನ ಹೊರಗಡೆ ತೆಗಿತೀನಿ. ಇದು ಡಬಲ್ ಕ್ರೋಶ ಆಗುತ್ತೆ. ಇದೇ ರೀತಿ ಈ ದಾರ ಕಂಪ್ಲೀಟ್ ಆಗೋ ತನಕ ನಾವು ಡಬಲ್ ಕ್ರೋಶಗಳನ್ನ ಮಾಡ್ಕೋತಾ ಹೋಗಬೇಕು. ನನ್ನ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಇದೊಂದು ತುಂಬಾ ಸಿಂಪಲ್ ಆಗಿರೋ ಡಿಸೈನು. ಇದನ್ನು ಬಿಗಿನರ್ಸು ಕೂಡ ಈಸಿಯಾಗಿ ಹಾಕೋಬೋದು. ಬೀಡ್ನು ಅಷ್ಟೇ, ರೌಂಡ್ ಬೀಡ್ಸೆ ಅಂತಲ್ಲ, ನಾವು ಯಾವ ಬೀಡ್ಸ್ ಆದರೂ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು. ಯಾವ ಬೀಡ್ಸ್ ಹಾಕಿದ್ರೂ ಕೂಡ ಇದು ಡಿಸೈನ್ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಇಲ್ಲಿರೋ ದಾರ ಫಿಲ್ ಆಗೋ ತನಕ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಒಟ್ಟು ನನಗಿಲ್ಲಿ 14 ಡಬಲ್ ಕ್ರೋಶಗಳಾಗಿದೆ. ಇದನ್ನು ನಾನು ಈ 3 ಚೈನ್ ಗ್ಯಾಪ್ ಈ 3 ಚೈನ್ ಬೇಸ್ ಲೈನಲ್ಲಿ ಇಲ್ಲಿ 3 ಚೈನ್ ಲಾಕ್ ಮಾಡಿದ್ವಲ್ಲ ಅಲ್ಲೇನೇ ಇದನ್ನು ಕೂಡ ನಾನು ಲಾಕ್ ಮಾಡ್ತೀನಿ. ನೋಡಿ, ಆರ್ಚ್ ಎಷ್ಟು ನೀಟಾಗಿ ಬಂದಿದೆ. ನಾವು ಆರ್ಚ್ ಹಾಕುವಾಗ ತುಂಬ ಲೂಸು ಕೂಡ ಮಾಡಬಾರ್ದು, ಟೈಟು ಕೂಡ ಮಾಡಬಾರ್ದು. ನನಗೊಬ್ಬರು ಕಮೆಂಟ್ ಮಾಡಿ ಕೇಳಿದರು, ನಾನು ಆರ್ಚ್ ಹಾಕುವಾಗಲೆಲ್ಲ ಅದು ಫೋಲ್ಡ್ ಆಗಿಬಿಡುತ್ತೆ ಅಂತ. ತುಂಬ ಟೈಟಾಗಿ ಮಾಡಿದ್ರೂ ಫೋಲ್ಡ್ ಆಗಿಬಿಡುತ್ತೆ, ಅಥವಾ ತುಂಬ ಲೂಸಾಗಿ ಮಾಡಿದ್ರೂ ಫೋಲ್ಡ್ ಆಗಿಬಿಡುತ್ತೆ. ನಾವು ಫಸ್ಟು ಬೇಸ್ ಲೈನ್ನ ನಾವು ಕರೆಕ್ಟಾಗಿ ಹಾಕ್ಕೊಂಡ್ರೆ ಆರ್ಚ್ ಫೋಲ್ಡ್ ಆಗೋದಿಲ್ಲ. ಮತ್ತು ನಾನಿಲ್ಲಿ ಚೈನ್ ಹಾಕ್ಕೊಂಡು ಲಾಕ್ ಮೇಲೇ ಮತ್ತೆ ಲಾಕ್ನ ಮಾಡ್ಕೋತಾ ಇದ್ದೀನಿ.
ಮತ್ತು 3 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಈಗ 2 ಟೈಮ್ಸು 3 ಚೈನ್ ಹಾಕಾದ್ಮೇಲೆ ನಾವು ಆರ್ಚನ್ನ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ ಫಸ್ಟ್ ಆರ್ಚಿಗೆ ನಾವು ಕೌಂಟ್ ಮಾಡದೆ ಹಾಕಿರ್ತೀವಿ ಡಬಲ್ ಕ್ರೋಶನ. ಫಸ್ಟ್ ಆರ್ಚಿಗೆ ಈಗ ಎಷ್ಟು ಬಂದಿರುತ್ತೆ ಅದನ್ನೇ ನೋಡಿಕೊಂಡು ನಾವು ಸೆಕೆಂಡ್ ಆರ್ಚ್ಗೂ ಕೂಡ 14 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನನ್ನ ಚಾನಲ್ನಲ್ಲಿ ನಾನು ಹೆಚ್ಚು ವೀಡಿಯೋಸ್ನ ಬಿಗಿನರ್ಸ್ಗೋಸ್ಕರನೇ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ. ಮತ್ತು ನಾನು ಈ ಡಿಸೈನು ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. 14 ಡಬಲ್ ಕ್ರೋಶಗಳಾಗಿದೆ. ಈಗ ಇದನ್ನು ನಾನು ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿ ಮತ್ತೆ ನಾನು 2 ಟೈಮ್ಸು 3 ಚೈನ್ಸ್ ಹಾಕಿ ಲಾಕ್ ಮಾಡ್ಕೋತೀನಿ. ಇದೇ ರೀತಿ ಸೀರೆ ಪೂರ್ತಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ, ಸೀರೆ ಪೂರ್ತಿ ನಾನು ಆರ್ಚನ್ನ ಕಂಪ್ಲೀಟ್ ಮಾಡಿದ್ದೀನಿ. ಎಂಡಲ್ಲಿ ಈ ರೀತಿ 3 ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ನಾನು ಇದಕ್ಕೆ ಕುಚ್ಚು ಹಾಕಿ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ನೋಡಿ, ನಾನು ಕುಚ್ಚು ಹಾಕಿದ್ದೀನಿ. ನಾನು ಇದಕ್ಕೆ 150 ಎಳೆ ದಾರನ ತೊಗೊಂಡು ಕುಚ್ಚು ಹಾಕಿದ್ದೀನಿ. ತುಂಬಾ ಸಿಂಪಲ್ಲಾಗಿ ತುಂಬಾ ಈಸಿಯಾಗಿ ಹಾಕ್ಕೊಳ್ಳುವಂಥ ಡಿಸೈನ್ ಇದು. ಬಿಗಿನರ್ಸ್ ಕೂಡ ಇದನ್ನು ತುಂಬ ಈಸಿಯಾಗಿ ಹಾಕೋಬೋದು. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.